ವಿದ್ಯಾರ್ಥಿಗಳೇ, ಇಲ್ಲಿ ಸಂಗತಿಗಳನ್ನು ಹಂಚಿಕೊಳ್ಳೋದು ಮೊದಲು ಕಲಿಯುವ. ಎಷ್ಟು ವರ್ಷಗಳು ಬೇಕಾಗುತ್ತವೆ? -8 ಸರಳ ಬಡ್ಡಿಯಲ್ಲಿ ₹1500 ಮೊತ್ತವು ₹1800 ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ? ಎಷ್ಟು ವರ್ಷಗಳು ಬೇಕಾಗುತ್ತವೆ? ಬೇಕಾಗುತ್ತದೆ ಅಂದ್ರೆ ಒಂದೇ, ಬೇಕಾಗುತ್ತವೆ ಅಂದ್ರೆ ಒಂದೇ. ಇಲ್ಲೇ ಕೊಟ್ಟ ಸಂಗತಿ ನೀವು ಮಾಡಿರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತಾನು. 2022ನೇ ಇಸ್ವಿ ಲೆಕ್ಕ 53ನೇದು ಇದು ದರ. ಕೊಟ್ಟ ಸಂಗತಿಗಳನ್ನು ಬರ್ಕೋಬೇಕು. ದರ ಬರೋಬ್ಬರಿ -8. ಆಮೇಲೆ ಅಸಲು ಬರೋಬ್ಬರಿ, ಇದು ಅಸಲು, ಇದೇನಿದು ಅಸಲು. ಅಸಲು ಎಷ್ಟದ? 1500 ಅದ. ಮತ್ತೆ ಎಷ್ಟದ ನೋಡ್ರಿ, ಮೊತ್ತ ಬರೋಬ್ಬರಿ. ಮೊತ್ತ ಅಂದ್ರೆ ಏನು? ಅಸಲದಲ್ಲಿ ಬಡ್ಡಿ ಕೂಡಿರ್ತದ 1800. ಇಲ್ಲಿ ಏನೇನದ ಅಂದ್ರ ಅಸಲ್ ಕೊಟ್ಟಾನ, ಮೊತ್ತ ಕೊಟ್ಟಾನ, ದರ ಕೊಟ್ಟಾನ. ಏನ್ ಕೇಳ್ಯಾನವ? ಅವಧಿ ಬರೋಬ್ಬರಿ ಎಷ್ಟು? ಅವಧಿ ಬರೋಬ್ಬರಿ ಎಷ್ಟು? ಅವಧಿ ಬರ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು? ಮೊದಲು ಬಡ್ಡಿ ತಗೋಬೇಕು. ಸರಳ ಬಡ್ಡಿ. ಬಡ್ಡಿ ಬರೋಬ್ಬರಿ ಮೊತ್ತ ಮೈನಸ್ ಅಸಲು. ಮತ್ತೆ ಎಷ್ಟದ? 1800 ಅದ. ಮೈನಸ್ 1500 ಅಸಲದ. ಬಡ್ಡಿ ಎಷ್ಟು ಬಂತು? ₹300 ಬಡ್ಡಿ ಬಂತು. ಅವಧಿಯ ಸೂತ್ರ ಏನದ ನೋಡು. ಅವಧಿ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸವಾಗಲೇ ಅಸಲು ಗುಂಡ್ಲೆ ದರ. ಇದು ಸೂತ್ರ. ಇಲ್ಲಿ ಒಂದು ಯಾಕಂದ್ರೆ ವರ್ಷ ಅಂದ್ರೆ 1 ಬರೀರಿ, ತಿಂಗಳಿತ್ತಂದ್ರೆ 12 ಬರೀರಿ, ದಿನ ಇತ್ತಂದ್ರೆ 365 ಬರೀರಿ. ಅದಕ್ಕೆ ಇದನ್ನ ನಾವು 1 ಹಾಕ್ಯಾನ. ಈಗ ಹಳಿ ಪದ್ಧತಿ ಸೂತ್ರ ಏನವ, 1 ಯಾಕೆ ಹಾಕ್ಯಾನ ಅಂದ್ರೆ ಇದು ವರ್ಷದಾಗದ. ಆಮೇಲೆ 12 ಇಲ್ಲಿ ಬಂತು ಅಂತಂದ್ರೆ ತಿಂಗಳದಾಗಿತ್ತಂದ್ರೆ 12 ಹಚ್ಕೋಬೇಕು ನೀವು. ಆಮೇಲೆ ದಿನದಾಗ 45 ದಿನ ಹಾಕಿದ್ದಾರೆ, ಒಂದು ಜಾಗದ ನೀವು 365 ಬರಿಬೇಕು. ನೆನ್ಪಿಟ್ಕೊಳ್ರಿ, ಅತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದು. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 300. ಸರಾಸರಿ ಅಸಲು ಎಷ್ಟದ? 1500 ಅದ. ದರ ಎಷ್ಟದ? 8 ಅದ. ಇವೆರಡು 0 ಅದು, ಇವೆರಡು 0 ಅದು. ಈಗ ನಾವು 3 100ಲೆ 3 5ಲೆ 5 1ಲೆ 5 20ಲೆ 4 2ಲೆ 4 5ಲೆ ಬರೋಬ್ಬರಿ ಏನಾಯ್ತು? 5 2 ಅಂಶ ಆಯ್ತು. 5 2 ಅಂಶ ವರ್ಷ ಬರೋಬ್ಬರಿ 2.12 ವರ್ಷ. ಆನ್ಸರ್ ಇಸ್ ಈಕ್ವಲ್ ಟು 2.12 ವರ್ಷಗಳು. ತಿಂಗಳದಾಗಿತ್ತಂದ್ರೆ ಏನು ಮಾಡ್ತೀರಿ? 2 ವರ್ಷ 6 ತಿಂಗಳು ಅಂತ ಬರೀಬೇಕು. ತಿಂಗಳದಾಗಿತ್ತಂದ್ರೆ ಹೆಂಗೆ ಕಂಡುಹಿಡಿಬೇಕು? 2 ವರ್ಷ 1.2 ವರ್ಷ ಅಂದ್ರೆ 6 ತಿಂಗಳು ಅಂತ ಇದ್ದಕ್ಕೆ ಉತ್ತರ ಹಾಕ್ರಿ. ತಿಳಿತಲ್ಲ ನಿಮಗೆ? ನೋಡ್ರಿ, ಇಂಥ ಗಣಿತಗಳು 2025 ತನಕ ನಾವು ಗಣಿತಗಳು ಬಿಡಿಸಿದ್ದೀವಿ. 2004ರಿಂದ ಅದನ್ನು ಉಪಯೋಗ ಮಾಡ್ಕೊಡ್ರಿ. ಸರಿಯಾಗಿ ಅದರ ಗಣಿತ ಬೀಳ್ತಾವ. ಸಣ್ಣ ಫೇರ್ದಾಗ ಬರ್ಕೊಡ್ರಿ.